ಓಂ ಶಾಂತಿ. ನೆನಪಿನ ಪರಿಶ್ರಮವನ್ನು ನೀವೆಲ್ಲರೂ ಪಡಬೇಕಾಗಿದೆ. ನಿಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ಭೂಮಿಯು ಎಲ್ಲರ ಸದ್ಗತಿಯ ಸ್ಥಾನವಾಗಿದೆ. ಇದು ಸರ್ವೋತ್ತಮ ತೀರ್ಥ ಸ್ಥಾನವಾಗಿದೆ. ಸರ್ವರ ಸದ್ಗತಿದಾತ ತಂದೆ ಮತ್ತು ಆದಮ್ ಇಲ್ಲಿ ಕುಳಿತು ಎಲ್ಲರ ಸದ್ಗತಿ ಮಾಡುತ್ತಾರೆ. ಆದಮ್ ಎಂದರೆ ಆದ್ಮಿ, ಮನುಷ್ಯನೇ ಹೊರತು ಅವರು ದೇವತೆಯಲ್ಲ. ಅವರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಅವರು ಪರಮ ಆತ್ಮನಾಗಿದ್ದಾರೆ, ಇವರು ಆತ್ಮನಾಗಿದ್ದಾರೆ. ಪಾಪಾತ್ಮರು ತಮೋ ಪ್ರಧಾನರಾಗಿದ್ದಾರೆ ಮತ್ತು ಯಾರು ನೆನಪು ಮಾಡುತ್ತಾರೆಯೋ ಅವರು ಸತೋ ಪ್ರಧಾನ ಪುಣ್ಯಾತ್ಮರಾದರು. ಮಧುರಾತಿ ಮಧುರ ಮಕ್ಕಳೇ ಎಂದು ಯಾವುದೇ ಮನುಷ್ಯರು ಮನುಷ್ಯರಿಗೆಂದು ಹೇಳಲು ಸಾಧ್ಯವಿಲ್ಲ. ದೇವತೆಗಳು ದೇವತೆಗಳಿಗೂ ಹೇಳಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯೊಬ್ಬರೇ ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ. ನಕ್ಷತ್ರಗಳು ಹೇಗೆ ನಿಂತಿವೆ ಎಂದು ಕಾಣಿಸುವುದಿಲ್ಲ. ಇಲ್ಲಿ ನೀವು ಧರಣಿಯ ಮೇಲೆ ನಿಂತಿದ್ದೀರಿ. ಇದು ಕರ್ಮ ಕ್ಷೇತ್ರವಾಗಿದೆ. ಇಲ್ಲಿ ಒಂದು ಶರೀರವನ್ನು ಪಡೆದು ಕರ್ಮ ಮಾಡುತ್ತೀರಿ. ಮೊದಲು ಶಾಂತಿಧಾಮವನ್ನು ನೆನಪು ಮಾಡಿ, ಆಗ ಚಕ್ರವು ನೆನಪಿಗೆ ಬರುವುದು. ಮಕ್ಕಳು ಮರೆತು ಹೋಗುತ್ತಾರೆ, ಆದ್ದರಿಂದ ಪದೇ ಪದೇ ನೆನಪು ತರಿಸಬೇಕಾಗುತ್ತದೆ. ಏ ಮಧುರಾತಿ ಮಧುರ ಮಕ್ಕಳೇ, ಪ್ರತಿಜ್ಞೆ ಮಾಡುತ್ತೇನೆ, ನೀವು ನನ್ನನ್ನು ನೆನಪು ಮಾಡಿದರೆ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ. ತಂದೆಯೇ ಪತಿತ ಪಾವನ ಸರ್ವಶಕ್ತಿಗಳ ಅಥಾರಿಟಿಯಾಗಿದ್ದಾರೆ. ದ್ವಾಪರದ ನಂತರ ಮಾಯೆಯ ಅದ್ಭುತಗಳಾಗುತ್ತವೆ. ಈಶ್ವರನ ಅದ್ಭುತವು ಹೆವೆನ್ ಸ್ವರ್ಗವಾಗಿದೆ. ಅದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಈಗ ಸ್ಥಾಪನೆಯಾಗುತ್ತಾ ಇದೆ. ನಿಮಗೆ ಇಲ್ಲಿ ಕುಳಿತಿದಂತೆಯೇ ಬಹಳ ಖುಷಿ ಇರಬೇಕು. ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ವಿದ್ಯೆಯೂ ಸಹ ಬಹಳ ಸಹಜವಾಗಿದೆ, ಏನೂ ಖರ್ಚಾಗುವುದಿಲ್ಲ. ಆತ್ಮಗಳು ಓದುತ್ತದೆ. ಇಷ್ಟೊಂದು ಸೂಕ್ಷ್ಮ ಆತ್ಮವು ಎಷ್ಟೊಂದು ಕೆಲಸ ಮಾಡುತ್ತದೆ. ಆತ್ಮವು 84 ಜನ್ಮಗಳ ಪಾತ್ರವನ್ನಭಿನಯಿಸುತ್ತದೆ. ಅತಿ ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ. ಸತ್ಯವಾಗಿಯೂ ಭಾರತದ ಪ್ರಾಚೀನ ರಾಜಯೋಗವನ್ನು ಬ್ರಹ್ಮ ಕುಮಾರ ಕುಮಾರಿಯರ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಹಠಯೋಗಿಯು ರಾಜಯೋಗವನ್ನು ಕಲಿಸಲು ಹೇಗೆ ಸಾಧ್ಯ? ನಡೆಯುತ್ತಾ ನಡೆಯುತ್ತಾ ಮಾಯೆಯು ಆಕರ್ಷಣೆ ಮಾಡುತ್ತದೆ. ಒಮ್ಮೆಲೆ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ. ನಿಮ್ಮದು ಬಹಳ ಉನ್ನತ ಗುರಿಯಾಗಿದೆ. ಯುದ್ಧದ ಮೈದಾನವಾಗಿದೆ. ಯಾರು ಶರೀರ ಬಿಡುತ್ತಾರೆಯೋ ಅವರು ಅವಶ್ಯವಾಗಿ ಇನ್ನೊಂದು ಶರೀರವನ್ನು ಪಡೆಯುತ್ತಾರೆ. ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಯಾರು ಹೆಚ್ಚಿನ ಬಲಶಾಲಿಯೋ ಅಷ್ಟೇ ಹೆಚ್ಚಿನದಾಗಿ ಮಾಯೆಯು ಅವರಿಂದ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಹೆಚ್ಚಿನ ಬಿರುಗಾಳಿ ಬರುತ್ತದೆ. ಇದೆಲ್ಲವೂ ಆಗುತ್ತದೆ. ಎಚ್ಚರಿಕೆಯಿಂದಿರಿ. ಕೆಲವರು ದೇಹಾಭಿಮಾನಿಗಳಾಗಿರುತ್ತಾರೆ. ಅಂಥವರಿಗೆ ತಂದೆಯು ತಿಳಿಸುವುದೇ ಇಲ್ಲ. ನೀವೀಗ ಬಹಳ ಬುದ್ಧಿವಂತರಾಗಿದ್ದೀರಿ. ಆತ್ಮವು ಪವಿತ್ರವಾಗಿರುವುದರಿಂದ ಮತ್ತೆ ಶರೀರವು ಪವಿತ್ರವಾಗಿರುವುದೇ ಸಿಗುವುದು. ಈಗ ಅಂತಿಮ ಸಮಯವಾಗಿದೆ. ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಮ್ಮ ಬುದ್ಧಿಯನ್ನು ನಾಮರೂಪದಿಂದ ತೆಗೆಯಬೇಕಾಗಿದೆ. ನಾವಾತ್ಮಗಳು ಪರಸ್ಪರ ಸಹೋದರರಾಗಿದ್ದೇವೆಂಬ ಅಭ್ಯಾಸ ಮಾಡಬೇಕಾಗಿದೆ. ದೇಹಾಭಿಮಾನದಲ್ಲಿ ಬರಬಾರದು. ಪುಣ್ಯಾತ್ಮರಾಗಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ. ಕಡಿಮೆ ಬುದ್ಧಿಯವರು ಇಷ್ಟೊಂದು ಧಾರಣೆ ಮಾಡುವುದಿಲ್ಲ. ತಂದೆಯ ಪ್ರೀತಿಯಲ್ಲಿ ತನ್ನ ಮೂಲ ಬಲಹೀನತೆಯನ್ನು ಬಲಿಹಾರಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ. ಜ್ಞಾನಿತ್ವ ಆತ್ಮಗಳಲ್ಲಿಯೂ ಕೆಲವೊಮ್ಮೆ ತಮ್ಮ ಗುಣ ಅಥವಾ ವಿಶೇಷತೆಯ ಅಭಿಮಾನ ಬಂದು ಬಿಡುವುದು. ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿ ಸರ್ವರಿಗೆ ಸನ್ಮಾನ ಕೊಡುವಂತಹ ಮಾನನೀಯ ಆತ್ಮರಾಗಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.